ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ, ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತೊಂದು ನಾನು ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ಹೇಗೆ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಬೋದು, ಏನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಮಗೆ ಟೈಮೇ ಇಲ್ಲ ಅನ್ನೋ ಟೈಮಲ್ಲಿ ನಾವು ವೆಯ್ಟ್ ಲಾಸ್ ಕೂಡ ಮಾಡಬೇಕು ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತ ಒಂದು ಐಡಿಯಾಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನನಗೆ ಸ್ವಲ್ಪ ಬೆಳಿಗ್ಗೆ ಏಳುವಾಗ ಕೂಡ ಲೇಟಾಗಿತ್ತು, ಅರ್ಜೆಂಟಾಗಿ ಹೊರಗಡೆ ಹೋಗಲಿಕ್ಕಿತ್ತು. ಮತ್ತು ಬ್ರೇಕ್ಫಾಸ್ಟ್ ಮಾಡಬೇಕಲ್ವ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲಿ. ಖಾಲಿ ಹೊಟ್ಟೆ ಆ್ಯಸಿಡಿಟಿ ಅಂಥದ್ದೆಲ್ಲ ಆದರೆ ಮತ್ತು ನಮಗೆ ಫುಡ್ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಟೈಮಿಗೆ ಕರೆಕ್ಟಾಗಿ ಫುಡ್ಡನ್ನು ನಾವು ತಗೊಳ್ಬೇಕು. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತದೆ. ಇಲ್ಲಿ ನಾನು ಬ್ರೌನ್ ಬ್ರೆಡ್ಡನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ 1 ಚಮಚ ತುಪ್ಪವನ್ನು ಉಪಯೋಗಿಸ್ಕೊಂಡಿದ್ದೇನೆ. ಮಾರ್ನಿಂಗ್ ಈಗ ನಮ್ಮ ಒಂದು ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಇರಬೇಕು, ಫೈಬರ್ ಕಂಟೆಂಟ್ ಇರಬೇಕು, ಅದೆಲ್ಲ ಇರಬೇಕು ಅಂತ ಆದರೆ ವೆಜಿಟೇಬಲ್ಸ್ ಅಂಥದ್ದೆಲ್ಲ ಕೂಡ ಇನ್ಕ್ಲೂಡ್ ಆಗಿರಬೇಕು. ಆದರೆ ಕೆಲವೊಮ್ಮೆ ಅರ್ಜೆಂಟಿಗೆ ನಾವು ಮಾಡಿಕೊಳ್ಬೇಕಾದ್ರೆ ಕೆಲವೆಲ್ಲ ಮಿಸ್ ಆಗ್ತದೆ. ಅದಕ್ಕೋಸ್ಕರ ಇವತ್ತು ನಾನು ನೋಡಿ ಇಲ್ಲಿ ಬ್ರೌನ್ ಬ್ರೆಡ್ಡನ್ನು ಸ್ವಲ್ಪ ತುಪ್ಪ ಹಾಕಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. 2 ಬ್ರೆಡ್, ಅದಕ್ಕಿಂತ ನೀವು ಈಗ ಬ್ರೆಡ್ ಅಂತ ಹೇಳಿ 4 ಬ್ರೆಡ್ ಆ ಥರ ತಿನ್ನಬಾರ್ದು. ಖಂಡಿತ ಹಸಿವಾಗ್ತದೆ ಅಂತ ಹೇಳಿ 4 ಬ್ರೆಡ್ಡನ್ನು ತಿನ್ನಬಾರ್ದು. ಅದು ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಹಾಗೆಯೇ ಬೆಳಿಗ್ಗೆ ಜೀರಾ ವಾಟರ್ ಅಥವಾ ಪ್ಲೇನ್ ವಾಟರ್ ಏನೇ ಆಗಲಿ, ನೀರಂತೂ 1ರಿಂದ 2 ಗ್ಲಾಸು ಅಥವಾ 3 ಗ್ಲಾಸ್ ನಿಮಗೆ ಎಷ್ಟಾಗ್ತದೆ ಅಷ್ಟು ನೀರನ್ನು ಬೆಳಿಗ್ಗೆ ಕುಡಿಲೇಬೇಕು. ಆ ನೀರು ಕುಡಿಯಿತು ಅಂತಾದರೆ ಖಂಡಿತ ನಿಮಗೆ ಈ ಥರ 4 ಬ್ರೆಡ್ ತಿನ್ನಬೇಕು ಹಾಗೆ ಅನಿಸೋದಿಲ್ಲ. ಇಲ್ಲ ಯಾವುದು ನಾವು ನೀರೆಲ್ಲ ಕುಡ್ದೇ ಇರೋದಿಲ್ಲ, ಆಗ ನಮಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತದೆ. 2 ಬ್ರೆಡ್ಡೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಅಂತೇಳಿ ಅನಿಸ್ತದೆ. ಸೊ ನಾವು 2 ಬ್ರೆಡ್ಡನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಪೀನಟ್ ಬಟರನ್ನು ಹಚ್ಕೊಳ್ತಾ ಇದ್ದೇನೆ. ಪೀನಟ್ ಬಟರ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದರಲ್ಲಿ ಪ್ರೋಟೀನ್ ಕೂಡ ಇದೆ. ಸೊ ಒಂದು ಚಮಚದಷ್ಟು ಪೀನಟ್ ಬಟರನ್ನು ಈ 2 ಬ್ರೆಡ್ಗಳಿಗೆ ಹಚ್ಚಿ ಈ 2 ಬ್ರೆಡ್ ಸ್ಲೈಸನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ತಗೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ನಾನು ಮಾಡೋದಿಲ್ಲ, ಅಂತಹ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ನನಗೆ ಈಸಿ ವೇ ಆಗುತ್ತೆ, ಹಾಗೆ ಹೆಲ್ದಿ ವೇ ಕೂಡ ಆಗಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೇನೆ. ಇಲ್ಲಿ ಇಷ್ಟೇ. ಈಗ ಬ್ರೌನ್ ಬ್ರೆಡ್, ಆಮೇಲೆ ಪೀನಟ್ ಬಟರ್, ಅದರ ಒಟ್ಟಿಗೆ ನಿಮಗೆ ಟೊಮೆಟೊ ಅಥವಾ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಬೋದು. ಬಟ್ ನಾವು ಅರ್ಜೆಂಟ್ ಇರುವ ಟೈಮಲ್ಲಿ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕಿದೆ. ತುಪ್ಪ ಹೆಲ್ದಿ ಫ್ಯಾಟ್, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಪ್ಪನ ಮಿಸ್ ಮಾಡಬೇಡಿ. ಎಣ್ಣೆಗಿಂತ ದೋಸೆಗೆ ಎಲ್ಲ ತುಪ್ಪನ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಪೀನಟ್ ಬಟರ್ ಹಚ್ಚಿ ನಾನಿವತ್ತು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಹೀಗೆ ಈ ಬ್ರೌನ್ ಬ್ರೆಡ್ ತಿಂದು ಹಸಿವಾಯಿತು ಅಂತ ಆದರೆ ಒಂದು 11 ಗಂಟೆ ಅಷ್ಟೊತ್ತಿಗೆ ವೆಜಿಟೇಬಲ್ಸ್ ಯಾವುದಾದ್ರೂ ಕ್ಯಾರೆಟ್, ಕುಕುಂಬರ್, ಫ್ರೂಟ್ಸ್ ಆ ಥರ ಯೂಸ್ ಮಾಡ್ಕೊಳ್ಬೋದು. ಹೊರಗಡೆ ಇದ್ದೇವೆ, ಆಫೀಸ್ ವರ್ಕಲ್ಲಿದ್ದೇವೆ ಅಂತ ಹೇಳಿ ಅಲ್ಲಿ ಹೋಟ್ಲಿಗೆ ಹೋಗಿ ಏನಾದರೂ ತಿನ್ನೋದಲ್ಲ, ಅದರ ಬದಲಾಗಿ ಏನಾದರೂ ಫ್ರೂಟ್ಸ್ ಅಥವಾ ಈಗ ಫ್ರೂಟ್ ಜ್ಯೂಸ್ ಕುಡಿಬೋದು. ಶುಗರ್ಲೆಸ್ ಆಗಿ ಹೋಟೆಲಲ್ಲಿ ತಗೊಳ್ಬೋದು. ಶುಗರ್ ಹಾಕಬೇಡಿ ಅಂತ ಹೇಳಿದರೆ ಆಯಿತು. ನೋಡಿ ಇಲ್ಲಿ ನಾನು ವಾಟರ್ ಮೆಲನ್ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಯಾಕೆಂದರೆ ಫಿಲ್ ಆಗುತ್ತೆ ಹೊಟ್ಟೆ ಅಂತ ಹೇಳಿ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬಾ ಹೊಟ್ಟೆ ಫಿಲ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.